ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದ ಬಳಿಕ ಟ್ರಂಪ್ ಫಸ್ಟ್ ಸ್ಪೀಚ್ ನೀಡಿದ್ದಾರೆ. ಅಮೆರಿಕಾಗೆ ಹೋರ್ಮುಜ್ ಬೇಡ, ತೈಲವೂ ಬೇಡ, ಜಲಸಂಧಿ ಬಳಸುವ ದೇಶಗಳೇ ತೆರವನ್ನ ನಿರ್ಧರಿಸಲಿ ಅಂತ ಇಡೀ ಜಗತ್ತಿಗೆ ಅಥವಾ ಇಡೀ ವಿಶ್ವಕ್ಕೆ ಟ್ರಂಪ್ ಸಂದೇಶವನ್ನ ನೀಡಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಬಳಿಕ ಟ್ರಂಪ್ ಅವರ ಫಸ್ಟ್ ಸ್ಪೀಚ್ ಭಾಷಣ ಇದು. ಅಮೆರಿಕಾಗೆ ಹೋರ್ಮುಜ್ ಬೇಡ, ತೈಲ ಕೂಡ ಬೇಡ ಎನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಜಲಸಂಧಿ ಬಳಸುವ ದೇಶಗಳೇ ಅಂದ್ರೆ ಹೋರ್ಮುಜ್ ಜಲಸಂಧಿಯನ್ನ ಯಾವೆಲ್ಲ ದೇಶಗಳು ಬಳಸ್ತಾ ಇವೆ, ಅದರಿಂದ ಯೂಸ್ ಪಡ್ಕೊಳ್ತಾ ಇವೆ, ಆ ದೇಶಗಳೇ ತೆರವನ್ನ ನಿರ್ಧರಿಸಲಿ. ವಿಶ್ವಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿ ಸಂದೇಶವನ್ನ ನೀಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧ ಗೆಲ್ಲುವ ಸನಿಹದಲ್ಲಿದ್ದೇವೆ, ನಮಗೆ ಹೋರ್ಮುಜ್ ಜಲಸಂಧಿಯ ಅಗತ್ಯ ಇಲ್ಲ, ನಾವು ನಮ್ಮ ಧ್ಯೇಯವನ್ನ ಸಾಧಿಸಿದ್ದೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಹೋರ್ಮುಜ್ ಬಳಸುವ ದೇಶಗಳೇ ನಿರ್ಧಾರವನ್ನ ಕೈಗೊಳ್ಳಲಿ, ಹೋರ್ಮುಜ್ ಜಲಸಂಧಿ ತೆರವು ಬಗ್ಗೆ ಕ್ರಮವಾಗಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಇವತ್ತು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಟ್ರಂಪ್ ಒಂದಿಷ್ಟು ಹೇಳಿಕೆಗಳನ್ನು ನೀಡಿದ್ದಾರೆ. ಅಂದರೆ ಸಾಕಷ್ಟು ಕುತೂಹಲ ಇತ್ತು. ಈಗಾಗಲೇ 6ನೇ ತಾರೀಕುವರೆಗೂ ಸೀಸ್ ಫೈರ್ ಅಂತ ಹೇಳಿದ್ದಾರೆ. ಒಂದು ಗಡುವನ್ನು ಕೂಡ ನೀಡಿದ್ರು ಹೋರ್ಮುಜ್ ಜಲಸಂಧಿ ಓಪನ್ ಮಾಡೋದಕ್ಕೆ. ಇರಾನ್ಗೆ 6ನೇ ತಾರೀಕು ರಾತ್ರಿ 8 ಗಂಟೆವರೆಗೂ ಒಂದು ಡೆಡ್ ಲೈನ್ ನೀಡಿದ್ರು. ಇದರ ನಡುವೆ ಒಂದು ಸುದ್ದಿಗೋಷ್ಠಿಯನ್ನ ಅರೇಂಜ್ ಮಾಡ್ತಾರೆ. ಆಗ ಇಡೀ ವಿಶ್ವವೇ ಒಂದು ರೀತಿ ಆ ಯುದ್ಧವನ್ನ ನಿಲ್ಲಿಸ್ಬಿಡ್ತಾರೆ ಅನ್ನೋ ಟ್ರಂಪ್ ಅಂತ ಕಾದು ನೋಡ್ತಾ ಇತ್ತು. ಆದರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಯುದ್ಧ ಆರಂಭವಾಗಿ 1 ತಿಂಗಳ ಬಳಿಕ ನಡೆದ ಫಸ್ಟ್ ಸುದ್ದಿಗೋಷ್ಠಿ ಇದು. ಈ ಸುದ್ದಿಗೋಷ್ಠಿಯಲ್ಲಿ ಯುದ್ಧ ಇನ್ನೂ ಕೂಡ ಅಂದ್ರೆ ಇನ್ನು 2 ವಾರಗಳ ಕಾಲ ನಾವು ಒಂದು ಭಯಾನಕ ದಾಳಿಯನ್ನ ಇರಾನ್ ಮೇಲೆ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಇದರ ಜೊತೆಗೆ ಇದೇ ಟ್ರಂಪ್ ಅವರು 6ನೇ ತಾರೀಕು ತನಕ ಒಂದು ಡೆಡ್ ಲೈನ್ ನೀಡಿರ್ತಾರೆ. ಇರಾನ್ಗೆ 8 ಗಂಟೆ ಒಳಗಡೆ ಹೋರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು ಅಂತ. ಆದರೆ ಇವತ್ತು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಹೋರ್ಮುಜು ಬೇಡ, ತೈಲಾನು ಬೇಡ ಎನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಯಾರೆಲ್ಲ ಈ ಒಂದು ಜಲಸಂಧಿಯನ್ನ ಬಳಸ್ತಾರೆ ಆ ದೇಶಗಳೇ ಈ ಒಂದು ತೆರವನ್ನ ನಿರ್ಧರಿಸಲಿ ಅಂತ ಇಡೀ ವಿಶ್ವಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂದೇಶವನ್ನ ನೀಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧ ಗೆಲ್ಲುವ ಸನಿಹದಲ್ಲಿದ್ದೇವೆ, ನಮಗೆ ಹೋರ್ಮುಜ್ ಜಲಸಂಧಿಯ ಅಗತ್ಯ ಇಲ್ಲ, ನಾವು ನಮ್ಮ ಧ್ಯೇಯವನ್ನ ಸಾಧಿಸಿದ್ದೇವೆ ಅಂತ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಹೋರ್ಮುಜ್ ಬಳಸುವ ದೇಶಗಳೇ ನಿರ್ಧಾರವನ್ನ ಕೈಗೊಳ್ಳಲಿ, ಹೋರ್ಮುಜ್ ಜಲಸಂಧಿ ತೆರವು ಬಗ್ಗೆ ಕ್ರಮವಾಗಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ.